ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರು ನೋಡ್ಕೊಳ್ಳೇಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ನೀವು ಇತ್ತೀಚೆಗೆ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರೂ ಯಾರ್ಯಾರು LPG ಡೊಮೆಸ್ಟಿಕ್ ಸಿಲಿಂಡರ್ನ ಎವ್ರಿ 3 ಮಂತ್ಸು 2 ಮಂತ್ಸು ಅಥವಾ ನೀವೇನಾದ್ರು ಬುಕ್ ಮಾಡ್ತಿರೋ ಅವರಿಗೆ ಈ KYC ಕಡ್ಡಾಯ. ಏನಕ್ಕೆ ಅಂದರೆ ನೀವು ಡೊಮೆಸ್ಟಿಕ್ಕಾಗಿ ನಿಮ್ಮ ಮನೆ ಬಳಕೆಗೆ ಯಾರ್ಯಾರು ಮಾಡ್ತಾರೋ ಅವರಿಗೆಲ್ಲ ಈ KYC ಏನಕ್ಕೆ ಕಡ್ಡಾಯ ಅಂದರೆ, ನೀವು ಸಬ್ಸಿಡಿ ಅಮೌಂಟ್ ಅಂತ ಕೇಳ್ತಿದ್ರಿ. ಅವಾಗೆಲ್ಲ ಪ್ರತಿಯೊಬ್ಬರಿಗೂ ಸಬ್ಸಿಡಿ ಅಮೌಂಟು ನೀವು ಅಂದರೆ 800 ಪೇ ಮಾಡಿದರೆ 600 ರುಪೀಸ್ ಅವ್ರು ಕಟ್ ಮಾಡಿಕೊಂಡು 200 ನಿಮ್ಮ ಬ್ಯಾಂಕಿಗೆ ಇದಾಗೋದು, ಕ್ರೆಡಿಟ್ ಆಗೋದು. ಹಾಗೆಯೇ ಈಗ PMA ಉಜ್ವಲ ಯೋಜನೆಯಿಂದ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಕಡೆಯಿಂದನೂ ತುಂಬ ಜನಗಳಿಗೆ ಯಾರ್ಯಾರು ಅವಾಗ ಟ್ಯಾಕ್ಸ್ ಪೇಯರ್ ಮಾಡ್ತಿದ್ರು ಅವರಿಗೆಲ್ಲ ತುಂಬ ಜನಗೆಲ್ಲ ಸಬ್ಸಿಡಿ ಅಮೌಂಟು ಇದಾಗಿತ್ತು. ಹಾಗಾಗಿ ತುಂಬ ಜನಗಳಿಗೆ ಈಗ ಏನು ಮಾಡಿದ್ದಾರೆ ಅಂದರೆ ಈ KYC ಮ್ಯಾಂಡೇಟ್ರಿ ಮಾಡಿದ್ದಾರೆ. ಈ KYCನ ಹೇಗೆ ಮಾಡೋದು, ಈ KYCನ ಮಾಡಿದರೆ ನಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತಾ, ಈಗ ಎಷ್ಟಿದೆ, ಈಗ ನಾವು ಬೆಂಗಳೂರು ಬೇರೆ ಕಡೆ ನೋಡಿದ್ರೆ 945 ರುಪೀಸು ನಾವು ಎವ್ರಿ ಬುಕ್ಕಿಂಗಲ್ಲಿ ನಾವು ಪೇ ಮಾಡ್ತಾ ಇರ್ತೀವಿ, 945 ರೂಪಾಯಿ. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ 250 to 300 ರುಪೀಸ್ ಏನೋ ಸಬ್ಸಿಡಿ ಅಮೌಂಟ್ ಇದೆಯಂತೆ. ಆ ಸಬ್ಸಿಡಿ ಅಮೌಂಟು ತುಂಬ ಜನಕ್ಕೆ ಅದು ಬರ್ತಾ ಇದೆ. ಈಗೆಲ್ಲ ತುಂಬ ಜನಗಳಿಗೆ ಅವರಿಗೆ ಸಬ್ಸಿಡಿ ಅಮೌಂಟು ಬರ್ತಾ ಇರುತ್ತೆ ಅವ್ರ ಅಕೌಂಟಿಗೆ. ಬಟ್ ನಮ್ಮ ತುಂಬ ಜನಗಳಿಗೆ ಯಾರ್ಯಾರು ಈಗ ಈ KYC ಮಾಡಿಸಿಲ್ಲ ಅಥವಾ ಟ್ಯಾಕ್ಸ್ ಅದೆಲ್ಲ ಪೇ ಮಾಡ್ತಾರೆ, ಅವರಿಗೆಲ್ಲರಿಗೂ ನೀವೆಲ್ಲ ಫುಲ್ ಅಮೌಂಟ್ನ ಅದು ಪೇ ಆಗ್ತಾ ಇರುತ್ತೆ, ಈ ಸಬ್ಸಿಡಿ ಅಮೌಂಟ್ ಏನು ಬರ್ತಾ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ KYC ನೀವು ಅಲ್ಲಿ LPG ಬುಕ್ ಮಾಡ್ತೀರ, ಎಲ್ಲರೂ ಹೋಗಿ ನೀವು ಈ KYC ಮಾಡಿಸ್ಬೋದು. ಅಥವಾ ನಿಮ್ಮದು ಆ್ಯಪಲ್ಲಿದ್ದರೆ ಇಂಡಿಯನ್ ಆಯಿಲ್ ಅಂತ ಆ್ಯಪ್ ಇರುತ್ತೆ. ಈ ಇಂಡಿಯನ್ ಆಯಿಲ್ ಆ್ಯಪನ್ನು ನೀವು ರಿಜಿಸ್ಟರ್ ಮಾಡ್ಕೊಂಬಿಟ್ರೆ ನಿಮ್ಮ ಫೋನ್ ನಂಬರಿಂದ ನಿಮ್ಮ ಯಾವ ಸಿಲಿಂಡರ್ ಲಿಂಕ್ ಆಗಿದೆಯಲ್ವಾ, ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿದರೆ ಸಾಕು. ಅಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸು, ಯಾವ ಸಿಲಿಂಡರು ನೀವು ಎಷ್ಟು ಸಿಲಿಂಡರ್ ಬುಕ್ ಮಾಡ್ಕೊಂಡಿದ್ರೆ ಎಲ್ಲ ಡೀಟೇಲ್ಸು ಇಲ್ಲಿ ಗೊತ್ತಾಗುತ್ತೆ. ನಾನು ನೋಡಿ ಸಂದೀಪ ಅಂತ ತೋರಿಸ್ತಾ ಇದೆ. ಇಲ್ಲೇ ನೋಡಿ ಎಲ್ಲ ಪ್ರತಿಯೊಂದು ಈ ವೋಚರು, ರಿಫಿಲ್ ಆರ್ಡರು, ಫ್ಯಾಮಿಲಿ ಬುಕ್ಕಿಂಗ್, LPG ಪ್ರತಿಯೊಬ್ಬರು ಯಾರ್ಯಾರು ನೀವು ಹಳ್ಳಿಲಿ ಇದ್ದೀರೋ ಪ್ರತಿಯೊಬ್ಬರೂ ಇದನ್ನೊಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ರೀಫಿಲ್ ಮಾಡ್ಕೊಳಕ್ಕೆ ಯಾರನ್ನು ಹೆಲ್ಪ್ ತೊಗೊಳೋ ಅವಶ್ಯಕತೆ ಇರಲ್ಲ. ಕ್ಲೀನಾಗಿ ನೀವು ರೀಫಿಲ್ ಆರ್ಡರ್ ಅಂತ ಇಲ್ಲಿ ನೋಡಿದ್ರೇ LPG ID ಇದು ಎಲ್ಲ ಇಲ್ಲೇ ರೀಫಿಲ್ ಆರ್ಡ್ರಿಗೆ ತತ್ಕಾಲ ಅಥವಾ ನಾರ್ಮಲ್ ಡೆಲಿವರಿ ಇಲ್ಲಿ ಬರುತ್ತೆ. ಇಲ್ಲಿ ನಾರ್ಮಲ್ ಡೆಲಿವರಿ ಒಂದು ತೊಗೊಂಡ ತಕ್ಷಣ ನೀವು ಸಿಲಿಂಡರ್ ಆರ್ಡರ್ ಮಾಡಿದರೆ ಅದು ಅಮೌಂಟ ತೋರಿಸುತ್ತೆ. ಇಲ್ಲಿ ರೀಫಿಲ್ ಮಾಡೋದಿರಿ ತತ್ಕಾಲ ಆನ್ಲೈನ್ ಪೇಮೆಂಟ್. ಓಕೆ, ಇಲ್ಲಿ ಪ್ರೈಸ್ ತೋರಿಸ್ಬೇಕು. ಒಂದು ಸರಿ ನಾನು ಈಗ ಒಂದು 15 ಡೇಸ್ 20 ಡೇಸ್ ಬ್ಯಾಕ್ ಮಾಡಿದ್ರೆ ನಾನು ತೋರಿಸ್ತಾ ಇಲ್ಲ. ಒಂದು ಸರಿ ನಿಮ್ದು ಇದು ಮಾಡಿದ ಮೇಲೆ ಇಲ್ಲಿ ಆರ್ಡರ್ ಸಿಲಿಂಡರ್ ಅಂತ ಕೊಟ್ಟರೆ ನಿಮ್ದು ಆರ್ಡರ್ ಆಗುತ್ತೆ, ಅಲ್ಲಿ ಪೇಮೆಂಟ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಇದೊಂದು ಆ್ಯಪ್ ಇಂಡಿಯನ್ ಆಯಿಲ್ ಅಂತ ನೀವು 100ಅಲ್ಲಾಗಲಿ iOS ಓಪನ್ ಮಾಡಿಕೊಂಡ್ರೆ ಇಂಡಿಯನ್ ಆಯಿಲ್ ಇದನ್ನು ನೀವು ಓಪನ್ ಮಾಡ್ಕೋಬೋದು. ಇಲ್ಲಿ ಈ KYC ಹೇಗೆ ಮಾಡೋದು ಅಂದರೆ, ಈ KYC ಇಲ್ಲೊಂದು ಬಟನ್ ಬರುತ್ತೆ, ಅಲ್ಲಿ ನಿಮಗೆ ಇದು ಮಾಡೋಕ್ಕೋಸ್ಕರ ಒಂದು ಆ್ಯಪ್, ನೀವು iOS ಆಗಲಿ ಆಂಡ್ರಾಯ್ಡ್ ಆಗಲಿ ಒಂದು ಆಧಾರ್ ID ಅಂತ ಒಂದು ಆ್ಯಪ್ ಇದೆ ಸ್ನೇಹಿತರೆ. ಆ ಆ್ಯಪ್ನ ನೀವು ಇದು ಮಾಡ್ಕೋಬೇಕು. ಎಲ್ಲಿದೆ ಆ್ಯಪ್ ತೋರಿಸ್ತೀವಿ ನೋಡಿ. ಈ ಥರ ಒಂದು ಆ್ಯಪ್ ನಿಮಗೆ ಬರುತ್ತೆ. ಎಲ್ಲಿದೆ ಅದು? ಓಕೆ, ECNT ಅದು ಆ್ಯಪ್ ಎಲ್ಲ ಇನ್ಸ್ಟಾಲ್ ಮಾಡಿದೆ ನೋಡೋಣ, ಅಲ್ಲಿ ತೋರಿಸ್ತೀನಿ. ಈಗ ಆ್ಯಪ್ ಇದನ್ನು ನೀವು ಫೇಸ್ ಸ್ಕ್ಯಾನ್ ಅಂತ ಕೊಟ್ಟ ತಕ್ಷಣ ಅದು ಫೇಸ್ ಸ್ಕ್ಯಾನ್ ಹೇಗೆ ಹೋಗುತ್ತೆ ಅಂದರೆ, ಅದು ಇಂಡಿಯನ್ ಆಯಿಲ್ ವಾಂಟ್ಸ್ ಟು ಓಪನ್ ಆಧಾರ್ ಫೇಸ್ RD ಅಂತ ಒಂದು ಬರುತ್ತೆ. ಈ ಆಧಾರ್ ಫೇಸ್ RD ಆ್ಯಪ್ ಅನ್ನೋದೊಂದು ನೀವು ಆಂಡ್ರಾಯ್ಡ್ ಅಥವಾ iOS ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಅದನ್ನು ಓಪನ್ ಅಂತ ಕೊಟ್ಟ ತಕ್ಷಣ ಆ್ಯಪ್ ಓಪನ್ ಆಗುತ್ತೆ. ನಿಮಗೆ ಆ್ಯಪ್ ಓಪನ್ ಆದಮೇಲೆ ನಿಮಗೆ ಇನಿಷಿಯಲೈಸ್ ಆದಮೇಲೆ ನಿಮಗೆ ಆ್ಯಪ್ ಓಪನ್ ಆಗಿ ಎನ್ಶೋರ್ ಯುವರ್ ಫೇಸ್ ರಿಮೈನ್ಸ್ ವಿತಿನ್ ಎ ಬೌಂಡ್ರೀಸು ಇದೆಲ್ಲ ಪ್ರತಿಯೊಂದು ಇದಾಗುತ್ತೆ. ಅದಾದಮೇಲೆ ನಿಮಗೆ ಇದೆಲ್ಲ ಓದ್ಕೊಳ್ಳಿ ಏನೇನಿದೆ ಅಂತ. ಅದಾಗಿ ಆ್ಯಪ್ ನೀವು ನಾರ್ಮಲಾಗಿ ಓಪನ್ ಆದರೆ ಓಪನ್ ಆಗೋಲ್ಲ. ಏನಾಗಿರುತ್ತೆ ಅಂದರೆ ಅವ್ರು ಇಂಟಿಗ್ರೇಟ್ ಮಾಡಿರ್ತಾರೆ, ಇದರಿಂದ ಇಂಡಿಯನ್ ಆಯಿಲಿಂದ ಅವ್ರು ಇಂಟಿಗ್ರೇಟ್ ಮಾಡಿರ್ತಾರೆ. ಹಾಗಾಗಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ಅದು ಆ್ಯಪ್ ಓಪನ್ ಆಗೋದು. ನೀವು ಫಸ್ಟು ಆಧಾರ್ ಫೇಸ್ ID ಇದಂಥ ಒಂದು ಆ್ಯಪ್ ನೀವು ಆಂಡ್ರಾಯ್ಡ್ iOS ಓಪನ್ ಮಾಡಿ ಅಂದರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಅದಕ್ಕೇನು ರಿಜಿಸ್ಟರ್ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೀವು ಇದನ್ನು ಪ್ರೊಸೀಡ್ ಅಂತ ಕೊಟ್ಬಿಟ್ಟು ನಿಮ್ಮ ಫೋಟೋ ತೊಗೊಳುತ್ತೆ ಫೇಸ್ IDದ. ಅದಾದಮೇಲೆ ಅಥೆಂಟಿಕೇಟ್ ಆಗಿ ಆಧಾರ್ ಮುಖಾಂತರ ಅಥೆಂಟಿಕೇಟ್ ಆಗಿ ನಿಮಗೆ ಸಕ್ಸಸ್ ಆಗಿ ಅದು ಈ KYC ಆಗುತ್ತೆ. ಇದೊಂಥರ ಫೇಸ್ ಅಥೆಂಟಿಕೇಷನ್ ಥರ ಮಾಡಿದ್ದಾರೆ. ಅಂದರೆ ತುಂಬ ಜನ ಎಲ್ಲರೂ ಏನಾರು ಮಿಸ್ಯೂಸ್ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರು ಈ KYC ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಿಮಗೆ ಸಬ್ಸಿಡಿ ಅಮೌಂಟ್ ಬರ್ತಾ ಇದೆ. ಈಗ ಆಲ್ರೆಡಿ ಸಿಲಿಂಡರ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಇನ್ ಫ್ಯೂಚರು ಆಗ್ತಾನೆ ಇರ್ಬೋದು. ಹಾಗಾಗಿ ಈಗ ಸಬ್ಸಿಡಿ ಅಮೌಂಟ್ ಇದ್ದರೆ ಒಂದು 250 ರೂಪಾಯಿ ನಿಮ್ಮ ಮಂತ್ಲಿಗೆ ಒಂಥರ ಪಾಕೆಟ್ ಮನಿ ಥರ ಬೀಳ್ತಾ ಇರುತ್ತೆ ಅಕೌಂಟಿಗೆ. ಹಾಗಾಗಿ ಇದೊಂದು ನಿಮ್ಮ ಮಂತ್ಲಿ ಎಲ್ಲ 3 ಮಂತ್ಸಿಗೆ ಯಾವಾಗ ಬುಕ್ ಮಾಡ್ತೀರೋ ಆವಾಗ ಒಂದು ಸಮ್ ಆಗಿ ಬರುತ್ತೆ. 3 ಮಂತ್ಸಿಗೆ 6 ಮಂತ್ಸ್ಗೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕಿತ್ತು. ನಾನು ಹಾಗಾಗಿ ಇದನ್ನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋ ಕಡೆಯಿಂದ.
ಈಗ ಪ್ರೊಸೀಡ್ ಅಂತ ಹೊಡಿಯೋಣ. ಪ್ರೊಸೀಡ್ ಹೊಡೆದ ಮೇಲೆ ಇದು ತೋರುತ್ತೆ ಆಧಾರ್ ಫೇಸ್ ಐ ಡಿ ವುಡ್ ಲೈಕ್ ಟು ಆಕ್ಸೆಸ್ ಯುವರ್ ಕ್ಯಾಮ್ರಾ ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟ ತಕ್ಷಣ ಇದು ಕ್ಯಾಮ್ರಾ ಹಿಂಗೆ ತೋರಿಸುತ್ತೆ.